Happy birthday. I love you. ಇನ್ನೊಂದು ವೀಕ್ ಇದೆ ಇರುತ್ತೆ ಬಿಡು ಅಷ್ಟೇ. Happy birthday. Happy birthday. Ma, happy birthday. Thank you. Happy birthday. Happy birthday. Happy birthday. I love you. Thank you so much. ಎದೊಳ್ಳಿ ನೋಡು ಹಾಯ್ ಅನ್ನು ನಮ್ಮ ವೀಕ್ಷಕರಿಗೆ ಏನಾದರೂ ಅನ್ನು ನಮ್ಮಮ್ಮ ಬದಲು ನಾನೊಂದು ಗಿಫ್ಟ್ ಕೇಳ್ತೀನಿ ನಮ್ಮಮ್ಮಗೋಸ್ಕರ. ಅದನ್ನು ಯಾರು ಪೂರೈಸ್ತೀರೋ ನೋಡೋಣ. ನಮ್ಮಮ್ಮನ ಗಿಫ್ಟ್ ಏನು ಮೀನ್ಸ್ ನೀವು ನಮ್ಮಮ್ಮಂಗೆ ಏನು ಗಿಫ್ಟ್ ಕೊಡಬೇಕಂದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಇದು 4 ಗಿಫ್ಟ್ ಕೊಟ್ಟರೆ ನಮ್ಮಮ್ಮ ಫುಲ್ ಖುಷಿ ಆಗ್ತಾರೆ. ನಮಗೆ ಶೇರ್ ಏನು ಬೇಡ ಅಲ್ಲ, ಶೇರ್ ಬೇಕಮ್ಮ ನಿಂಗೆ? ಅಮ್ಮ ಶೇರ್ ಮಾಡಬೇಕಾ ನಿಂಗೆ? ಬೇಡ ತಾನೆ? ಶೇರ್ ಏನು ಬೇಡ, ಕಮೆಂಟು ಬೇಕಾ? ಕಮೆಂಟು, ಲೈಕು ಮತ್ತು ಸಬ್ಸ್ಕ್ರೈಬ್ ಸಾಕು. ಓಕೆ, ಬಾಯ್ ಬಾಯ್. ವೇರ್ ವಿ ಆರ್ ಗೋಯಿಂಗ್ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮನ ಬರ್ಡೇ. ಎಲ್ಲರೂ ವಿಶ್ ಮಾಡಿ ನಮ್ಮಮ್ಮನ ಬೋಜಿಕ್ಕಿ. ಹೋಗಿ ಸುಮ್ಮನೆ ಆಮೇಲೆ ಕಾರಲ್ಲಿ ನೋಡಿ ಲೆಫ್ಟಲ್ಲಿ ರೈಟಲ್ಲಿ. ನಾನು ಹಾಕೊಂಡಿಲ್ಲ. ಅಲ್ಲೊಬ್ರು ಸತ್ತೋಗಿರ ಅಮ್ಮ, ಅದು ಫೋಟೋ ಹಾಕಿದ್ರ. ನೀನೇ ಹೇಳ್ತೀಯ, ಆಮೇಲೆ ನೀನೇ ತಿರ್ಗಾ ಆಡ್ತೀಯಲ್ವಾ? ಎಲ್ಲಿಗೆ? ಮನೆಗೆ. ಇರು, ಅವಳು ಸ್ಯಾರಿ ಹುಡ್ಕೋಣ ಬಾ. ಇನ್ನೊಂದು ವೀಕ್ ಇದೆ, ಇರುತ್ತೆ ಬಿಡು ಅಷ್ಟೊತ್ತಿಗೆ. ಹ್ಯಾಪಿ ಅಯ್ಯತ್ತು ಖುಷಿ. ಅಯ್ಯೋ ಮರ್ತೋಗಿದ್ಯಾ ಅಂತ ಇಟ್ಕೊಂಡೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ನೆಲ ಒರೆಸೋಣ ಅಂದ್ಬಿಟ್ಟು ಮಗುಂಗೆ ನೀನು ಒರೆಸ್ಕೊಬಾ, ನಾನು ಕಸ ಗುಡಿಸ್ಕೊಡ್ತೀನಿ ಅಂದೆ. ಕಸ ಎಲ್ಲ ಗುಡಿಸ್ಕೊಟ್ಟೆ, ಅವ್ನು ಒರೆಸ್ತಾ ಇದ್ದಾನೆ. ಶಾಪಿಂಗ್ ಅಂದರೆ ಸ್ವಲ್ಪ ಸಿಂಪಲಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಮಗಳಿಗೆ ಮೆಹಂದಿ ಕೂಡ ಹಾಕ್ಸ್ಕೊಂಡು ಬಂದಿದ್ವಲ್ಲ, ಹಾಗೆ ಸ್ವಲ್ಪ ಸಕ್ಕರೆ ನಿಂಬೆಹಣ್ಣು ರಸ ಹಾಕೋಣ, ಚೆನ್ನಾಗಿ ಹತ್ತುತ್ತೆ ಅಂದ್ಬಿಟ್ಟು ಇಲ್ಲಿ ಸಕ್ಕರೆ ಪೌಡ್ರು ಮತ್ತು ಸ್ವಲ್ಪ ನಿಂಬೆಹಣ್ಣು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮೆಹಂದಿ ಬಿಡ್ಸೋಕ್ಕೆ ಅಂತ ಏನು ಹೋಗಿರಲಿಲ್ಲ. ಮಗಂದು ಸ್ವಲ್ಪ ಸಾಕ್ಸ್ ಬೇಕಿತ್ತು ಇವನು ಸ್ಕೂಲ್ದು, ಅದನ್ನು ತರೋಕ್ಕೆ ಅಂತ ಹೋಗಿದ್ದು. ಹಾಗೆ ಮೆಹಂದಿ ಕೂಡ ಅಲ್ಲಿ ಬಿಡಿಸ್ತಾಯಿದ್ರು, ಅಲ್ಲೇ ಸ್ಕೂಲ್ ಯೂನಿಫಾರ್ಮ್ ತೊಗೊಳ್ಳೋ ಅಂಗಡಿ ಪಕ್ಕನೇ. ಸರಿ ಬಿಡಿಸೋಣ, ಇನ್ನೇನು ಹಬ್ಬ ಕೂಡ ಬಂತಲ್ಲ ಅಂದ್ಬಿಟ್ಟು ಬಿಡಿಸಿಸ್ದೆ. ಮೆಹಂದಿ ಏನೋ ಬಿಡಿಸಿಸ್ದೆ. ಅಲ್ಲಿಂದ ಕರ್ಕೊಂಬರೋದಿದೆಯಲ್ಲ, ಅದು ತುಂಬ ಹಿಂಸೆ ಐತೆ. ಯಾಕೆಂದರೆ ನಾವು ಹೋಗಿದ್ದು 2 ವೀಲರಲ್ಲಿ 3 ಜನ ಹೋಗಿದ್ವಿ. ಅದು 2 ಕೈಲಿ ಬಿಡಿಸಿದ್ನಲ್ಲ, ಅವಳು ಇಟ್ಕೊಳೋದೇ ಕಷ್ಟ ಆಯಿತು. ಅವಳನ್ನ ನಾನು ಹೆಗ್ಲು ಮೇಲೆ ಕೈ 2 ಮುಂದಕ್ಕೆ ನೀರು ಸುರಿಸಿ ತುಂಬ ಕಷ್ಟಪಟ್ಕೊಂಡು ಬಂದ್ವಿ. ಮತ್ತು ಮಳೆ ಕೂಡ ಬರೋ ಹಾಗೆ ಆಗಿಬಿಟ್ಟಿತ್ತು.
5:30ಗೆಲ್ಲ ಮೋಡ ಫುಲ್ಲು ಇನ್ನೇನು ಬಂದೇ ಬಿಡುತ್ತೆ. ನಾವು ಭಯದಿಂದ ಬೇಗನೆ ಬಂದ್ವಿ. ಬಂದಮೇಲೆ ಮನೆಯೆಲ್ಲ ಕೆಲಸ ನೋಡಿದ್ರಲ್ಲ, ಆಲ್ರೆಡಿ ಮಗ ನೆಲ ಒರೆಸ್ತಾ ಇದ್ದ. ಮಗಳಿಗೆ ಅಷ್ಟರಲ್ಲಿ ನಾನು ಸಕ್ಕರೆ ನೀರೆಲ್ಲ ಹಾಕಿದೆ. ಆದರೆ ಚೆನ್ನಾಗಿ ಹಾಕ್ತಾರೆ ಅಂತ ನಾನು ಹಾಕಿಸ್ದೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಮಗಳು ಅದನ್ನೇ ಮಾತಾಡ್ತಾ ಇದ್ವಿ. ನೋಡಿ ಯಾವ ರೀತಿ ಅಸಹ್ಯವಾಗಿ ಬಿಡಿಸಿದ್ವಿ. ಈ ಥರ ಮಗಳು ಅದನ್ನೇ ಹೇಳ್ತಾ ಇದ್ಲು, ಅಲ್ಲಿಗೆ ಹೋಗಬೇಡಿ ಅಂತ. ಅದು ನಾನು ಮ್ಯೂಸಿಕ್ ಬೇರೆ ಇತ್ತು, ಅದರಿಂದ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ವಾಯ್ಸು. ಶೋಭಾ ಅಂತನೋ ಏನೋ ಅದು ಮೆಹಂದಿ ಬಿಡೋ ಅಂಥ ಕ್ಲಾಸು ಅಲ್ಲಿ ಇದ್ದಿದ್ದು. ಚೆನ್ನಾಗಿ ಬಿಟ್ಟಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ ಮಗಳ ಜೊತೆ, ಇನ್ನೂ ಕಡಿಮೆ ಕೊಡಬೇಕಾಯಿತು. ಮಾತಾಡಿದ್ಕಿಂತ ಕಡಿಮೆನೇ ಕೊಟ್ಟೆ ನಾನು, ಯಾಕೆಂದರೆ ಇಷ್ಟನೇ ಆಗಲಿಲ್ಲ, ಅಷ್ಟು ಅಸಹ್ಯವಾಗಿ ಬಿಟ್ಟಿದೆ. ಯಾರು ಕೂಡ ಈ ಥರ ಬಿಟ್ಟಿದ್ದು ನೋಡಿಲ್ಲ. ಆ ಥರ ನಾವು ಬಿಡಿಸ್ದಲೇ ಇರೋರು ಕೂಡ ಅಷ್ಟು ಚೆನ್ನಾಗಿ ಬಿಡಿಸ್ತೀವಿ, ಆ ಥರ ಬಿಡಿಸಿದ ಬೇಜಾರಾಯಿತು. ಏನು ಮಾಡೋಕ್ಕಲ್ಲ ಅಂದ್ಬಿಟ್ಟು ಹಾಗೆ ಮಗಳ ಜೊತೆ ಮಾತಾಡ್ತಾ ಹಚ್ತಾ ಇದ್ದೆ. ಹೋಗ್ಲಿ ಬಿಡು, ಹಾಕ್ಸಿದ್ದಾಯ್ತಲ್ಲ, ಹೆಂಗೋ ಹಂಗಿರಲಿ ಅಂದ್ಬಿಟ್ಟು ಹಾಗೆ ಸಕ್ಕರೆ ನೀರು ಹಾಕಿದೆ. ಹಿಂಗನ್ಕೊಂಡು ಬರೀ ನೀನು ಅಪ್ಪ, ನಿಂಗೆ ಟೋಸ್ಟ್ ತಂದಿದ್ದೀನಿ ನೋಡು. ನೀನು ಅಂದೆ ತಾನೆ ನನ್ನ ಬರ್ಡೇಗೆ ತರಿಸು ಅಂತ. ಆಮೇಲೆ ಅದಕ್ಕೆ ತರ್ಸಾಳೆ. ಸ್ಟಾರ್ಟ್ ಎರಡರಲ್ಲೂ ಕುಯ್. Happy birthday to you. ಹ್ಯಾಪಿ Birthday to you. Happy birthday, happy birthday, happy birthday to you. May the good God bless you. ವನಪ್ಪನ ಮಗಳೇ ಬರ್ತ್ಡೇ ಟು ಯು. ವನಮ್ಮನ ಮಗಳೇ ಬರ್ತ್ಡೇ ಟು ಯು. ಓಯ್ ಸಾಯಂಕಾಲ ಆಯಿತು, ಅಡುಗೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನಗೆ ಗೊತ್ತಿಲ್ಲದಂಗೆ ಹಸ್ಬೆಂಡು ಮಗಳು ಹೋಗಿ ಕೇಕ್ ತೊಗೊಂಬಂದಿದ್ರು. ಮಗಳು ಹೇಳಿದ್ಲು ಆಲ್ರೆಡಿ, ನಿನ್ನ ಬರ್ತಡೇಗೆ ನಾನು ರೆಡ್ ವೆಲ್ವೆಟ್ ಕೇಕ್ ತೊಗೊಂಬಂದು ಕಟ್ ಮಾಡಿಸ್ತೀನಮ್ಮ, ನಂಗೆ ಇಷ್ಟ. ಅವಳು ಬರ್ತಡೇಗೆ ತರಿಸ್ಬೇಕಿತ್ತಂತೆ. ಅವಳು ಗೊತ್ತಿಲ್ದಲಂಗೆ ತಂದಿದ್ದಿದ್ದು. ಅವ್ರು ಬ್ಲಾಕ್ ಪಿಂಕ್ ಇಷ್ಟಪಡ್ತಾಳೆ ಅಂತ, ಆದರೆ ಅವಳಿಗೆ ರೆಡ್ ವೆಲ್ವೆಟ್ ಇಷ್ಟ ಅಂತ ಹೇಳ್ತಾಯಿದ್ದೆ. ಸರಿ, ನಾನು ಬರ್ತಡೇಗೆ ತರಿಸ್ಕೊತೀನಿ, ಸುಮ್ಮನಿರು ಅಂತ ಹೇಳಿದೆ. ಅದೇ ಥರ ಅವ್ರ ಮಮ್ಮಿನ ಕರ್ಕೊಂಡೋಗಿ ಅವಳು ಇಷ್ಟವಾದ ಕೇಕ್ ತೊಗೊಂಬಂದಿದ್ಲು. ನಂಗೆ ಸರ್ಪ್ರೈಸಾಗಿ ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ಲು ಮಗಳು. ನಂಗೆ ಖುಷಿ ಆಯಿತು. ಬೇಕಾ? ಹಾಗೆ ಕೇಕ್ ತರಬೇಕಾದ್ರೆ ಸ್ಯಾಂಡ್ವಿಚ್ಚು ಮತ್ತು ಮೊಟ್ಟೆ ಪಪ್ಸು ಎಲ್ಲ ತೊಗೊಂಬಂದಿದ್ರು. ಹಾಗೆ ಕೇಕ್ ಕಟ್ ಮಾಡಿ ತಿಂದ್ಬಿಟ್ಟು ನಂತರ ಅದೆಲ್ಲ ತಿನ್ಕೊತ ಹಾಗೆ ಕೂತಿದ್ವಿ. ಮಗಳು ಕೂಡ ಅವಳಿಗೆ ಫೇವ್ರೇಟ್ ಅಂತೆ, ಅವಳು ಕೂಡ ಕೇಕ್ ಹಾಕ್ಸ್ಕೊಂಡು ತಿಂತಾಯಿದ್ಲು. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿ ಇತ್ತು. ಸಿಂಪಲ್ ಅಂತಲೇ ಹೇಳ್ತೀನಿ. ಮಗ ಕೂಡ ಸ್ಯಾಂಡ್ವಿಚ್ ತಿನ್ಕೊಂಡು ಕೂತಿದ್ದಾನೆ ಫೋನ್ ನೋಡ್ತಾ. ಏನು ಪ್ಲ್ಯಾನ್ ಅಂತ ಏನಿಲ್ಲ, ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಹಸ್ಬೆಂಡು ಮಗಳು ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ದಷ್ಟೇ ನನ್ನ ಬರ್ತ್ಡೇ. ಹೀಗೆ ಇರುತ್ತೆ ವರ್ಷನೂ ಕೂಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಸೊ ಇವತ್ತು ನಮ್ಮಮ್ಮ ನನ್ನ ಬುಕ್ ಬೈಂಡ್ ಆಗ್ತಿದ್ದಾರೆ. ಈ ರೀತಿ ತೋರಿಸ್ತೀನಿ. ಎಷ್ಟೊಂದು ದಿನ ಆಯಿತು ನಾನು ವೀಡಿಯೋದಲ್ಲಿ ಕಾಣಿಸ್ಕೊಂಡು. ಹಾಲಿಡೇಸ್ ಇದ್ರೂ ನಾನು ಊರಲ್ಲಿದ್ದೆ, ಯಾಕಂದರೆ ಹಬ್ಬ ಅಮ್ಮ ಹೇಳ್ಬಾರ್ದಿತ್ತ. ಹಾಂ, ನಮ್ಮೂರಲ್ಲಿ ದೇವ್ರು ಮಾಡ್ತಿದ್ದೀವಿ, ಅದಕ್ಕೆ ಬ್ಯುಸಿ ಆಗಿದ್ವಿ. ಜಯನಗರ್ಗೆ ಹೋಗಿದ್ವಿ. ನನ್ನ ಸೀರೆ ಪ್ರತಿಯೊಂದು ಶಾಪಿಂಗ್ ಮಾಡಬೇಕಿತ್ತು. ಸೊ ನಾನು ಬೆಂಗಳೂರಲ್ಲಿ ನಾನೇ ಬಂದಿದ್ದು. ನೀವು ನೋಡಿರ್ತೀರ, ಬ್ಲಾಗ್ ಅಪ್ಲೋಡ್ ಮಾಡಿದ್ಯಾ? ಮಾಡಿದಾಗ ನೋಡಿ. ಸೊ ಗೊತ್ತಿಲ್ಲ ಯಾರು ನಮ್ಮಮ್ಮ ಫಸ್ಟ್ ಆಗ್ತಾರೆ. ಅದು ಫಸ್ಟ್ ಆಗ್ತಾರೆ ಅದು ನೋಡಿ, ಇಲ್ಲ ಇದು ಫಸ್ಟ್ ಆಗ್ತಾರೆ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಅದು ನೋಡಿ ಆಮೇಲೆ. ಸೊ ಇರಿ, ನಮ್ಮಮ್ಮನ ತೋರಿಸ್ತೀನಿ. ಅಮ್ಮ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದನ್ನ ನೋಡೋಣಂತೆ. ಮಗನ ಬೈಂಡ್ ಆಗ್ತಾ ಅವತ್ತೇ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಗಳದ್ದು ಬುಕ್ಸು ಬೈಂಡ್ ಆಗ್ತಾ ಇದ್ದೀವಿ. ಬನ್ನಿ, ಇಷ್ಟು ಬುಕ್ ಇದೆ, ಇಷ್ಟು ಬುಕ್ಕು ಬೈಂಡ್ ಹಾಕಿ ನಂತರ
ಇನ್ನು ಬಟ್ಟೆ ಸ್ಟಿಚಿಂಗ್ ಇದೆ ನೋಡಿ, ಅಲ್ಲಷ್ಟು ಹಂಡಿದ್ದೀನಿ ಬಟ್ಟೆಗಳೆಲ್ಲ. ಯಾವುದೇ ಬೇಕು ಅದೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಬನ್ನಿ ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ. ಫಸ್ಟ್ ಬೈಂಡಿಂಗ್ ಹಾಕ್ಬಿಟ್ಟು ಆಮೇಲೆ ಆ ಕೆಲಸ ಶುರು ಮಾಡಬೇಕು. ಈ ಕೆಲಸಗಳು ತುಂಬ ಇದೆ. ಈ ವಿಡಿಯೋ ಬಂದು ನನ್ನ ಬರ್ತ್ಡೇದ ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿಗೆ ಬಂದು ದೋಸೆ ಮಾಡಿದೆ, ರವೆ ದೋಸೆ. ಹಸ್ಬೆಂಡ್ ಇರಲಿಲ್ಲ, ಹಸ್ಬೆಂಡ್ ಬಂದು ಅವರು ಚೆನ್ನೈಗೆ ಮೀಟಿಂಗ್ ಅಂತ ಹೋಗಿದ್ರು. ನಾನು ಮಕ್ಕಳು ಅಷ್ಟೇ ಅಲ್ವಾ ಇದ್ದಿದ್ದು, ಅದರಿಂದ ಸಿಂಪಲ್ಲಾಗಿ ರವೆ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮಗ ಕೂಡ ಸ್ಕೂಲ್ಗೆ ಹೋಗಿದ್ದ, ಸ್ಕೂಲ್ ಶುರುವಾಗಿದೆ ಅವನಿಗೆ, ಮಗಳಿಗೆ ಇನ್ನೂ ಇಲ್ಲ. ನೋಡಿ ಬೈಂಡಿಂಗ್ ಎಲ್ಲ ಆಯಿತು. ಖುಷಿ ಕೂಡ ನೇಮ್ ಬರ್ಕೊತವ್ರೆ. ಫಸ್ಟ್ ಟೈಮು, ಇಷ್ಟು ವರ್ಷ ನಾನು ಬರ್ಕೊಡ್ತಿದ್ದೆ, ಈ ವರ್ಷ ಅವರೇ ಬರ್ಕೊತಾರೆ. ಇಷ್ಟು ವರ್ಷ ನಾನೇ ಬೈಂಡಿಂಗ್ ಎಲ್ಲ ಹಾಕಿ ಅದು ಸ್ಟಿಕ್ಕರ್ ಅಂಟಿಸಿ ನೇಮೆಲ್ಲ ಬರ್ಕೊಡ್ತಾಯಿದ್ದೆ. ಈ ವರ್ಷ ಬೈಂಡಿಂಗ್ ಅಷ್ಟೇ ಹಾಕ್ತೆ. ಮಗಳೇ ಅವಳು ಸ್ಟಿಕ್ಕರ್ ಎಲ್ಲ ಹಾಕ್ಕೊಂಡು ಅವಳ ಹೆಸರು ಬರ್ಕೊಂಡು ಮತ್ತು ಬುಕ್ಕೆಲ್ಲ ಫುಲ್ಲು ಸ್ಟ್ಯಾಪ್ಲರ್ ಮಾಡ್ಕೊಂಡು ಎಲ್ಲ ಅವಳೇ ಕೆಲಸ ಮಾಡಿಕೊಂಡ್ಳು. ಇವಾಗೆಲ್ಲ ದೊಡ್ಡವರಾಗಿದ್ದಾರಲ್ಲ, ಇವಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು ಕೂಡ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ ಇವಾಗ ಮಾತಾಡ್ತಿದ್ವಿ, ಅಡುಗೆ ಮಾಡ್ತಾರೆ. ಏನಮ್ಮೋ, ಏನು ಹೇಳಮ್ಮೋ? ಖುಷಿಗೌಡ ಕೂಗ್ತಾ ಇದ್ದಾರೆ, ಏನು ಕೇಳೋಣ ಬನ್ನಿ. ಅರ್ಜೆಂಟ್ ಅಂತೇನೋ, ನಾನೇನೋ ವಿಡಿಯೋ ಶುರು ಮಾಡೋಣ ಅಂತ ಮಾಡಿಕೊಂಡೆ, ಅಷ್ಟು ಬಿರ್ನೆ ಏನೋ ಕೂಗ್ತಾ ಇದ್ದಾರೆ. ಏನು ವಿಷಯ ಕೇಳೋಣ ಬನ್ನಿ ಖುಷಿಗೌಡ ಹತ್ರ. ಏನು ಮಾವನಣ್ಣು ತಿನ್ಕೊಂಡು ದೇವ್ರು ಹೇಳ್ತಾ ಇತ್ತು ನೋಡು. ಬಟ್ಟೆ ಏನಾಗಣ, ಬೇಗ ನಂಗೆ ಟೈಮ್ ಇಲ್ಲ, ಮಲ್ಕೋಬೇಕು, ದೇವ್ರಿಗೂ ರೆಸ್ಟ್ ಬೇಕು. ಹೇಳು ಹೇಳುವಂಥವಳಾಗು. ನಿಮ್ಗೇನು ವರ ಬೇಕು ಕೇಳು. ನನಗೆ ಒಳ್ಳೇದಾಗಲಿ, ಆಶೀರ್ವಾದ ಮಾಡು ತಾಯಿ. ಏನು ಒಳ್ಳೇದಾಗಬೇಕು? ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಲೆ 9-10 ಡೇಸ್ ಆಯಿತು ನಾನು ವಿಡಿಯೋ ಹಾಕಿ. ಇವತ್ತು ಒಂದು ಸಿಂಪಲ್ ಆದಂಥ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಬಂದು ನೆಕ್ಸ್ಟ್ ಡೇ ದಿನದ ವ್ಲಾಗು. ಇಷ್ಟೇ, ಅವತ್ತು ಕೂಡ ಕಂಟಿನ್ಯೂ ಮಾಡಲಿ, ಹಸ್ಬೆಂಡ್ ಕೂಡ ಇರಲಿಲ್ವಲ್ಲ, ಸ್ವಲ್ಪ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.